ಬಂದಾರ, ಎಲ್ಲ ನಿರ್ದೇಶಕರು ಬಂದಾರ, ಅವ್ರು ಪೂಜೆ ಮಾಡೋಣ. ಅಲ್ಲಿ ಯಾಕೆ ಹೋಗು ನೀನು ಕೆಲಸ ಅಂದ್ರೆ ಮತ್ತು ನೀವು ತೊಗರಿ ತೊಗೊಳಕಂದ್ರೆ ತೊಗೊಂಡು ಪಿನ್ ಎತ್ತೋದು ಬರ್ತಿರಲ್ಲ ನೋಡಿ, ಅವಾಗ ಹಚ್ಚಿ ಕೇಳಿದೆ ನಾವು ಅದರದೇ ಯಾಕಷ್ಟು ಕಟ್ಟಾಗತ್ತೀವಿ ಬರ್ರಿಯಪ್ಪ ಅಂದೇವು. ಅಂದ್ರೆ ನಮ್ಮ ರೈತರು, ನಮ್ಮ ಸಹಕಾರಿಗಳಾಗಲಿ, ನಮ್ಮ ರೈತರಾಗಲಿ ಇಂಥ ಅಸಹ್ಯ ಭಾವನೆಗಳನ್ನು ನಮ್ಮಲ್ಲಿ ಅದಾವೆ. ಇವೆಲ್ಲ ಬೆಳಿಬೇಕಾಗಿತ್ತಂದ್ರೆ ಎಲ್ಲರೂ ಒಂದೇ ಕೈ ಬೆಳೆಯೋದು, ಎಲ್ಲ ಕೈ ಎರಡು ಹೊಡಿಬೇಕು ಅಂದಾಗ ಬೆಳಿ. ಅಲ್ಲಿನೂ ಕೂಡ ಅದನ್ನು ಓಪನಿಂಗ್ ಮಾಡೀವಿ, ಅಲ್ಲಿ ಕೊಡಕ್ಕೆ ಒಂದು ವ್ಯವಸ್ಥೆ ಮಾಡೀವಿ ಜಿಲ್ಲೆದೊಳಗೆ. ಮತ್ತು 7 ಲಕ್ಷ 8 ಲಕ್ಷ ಕ್ವಿಂಟಲ್ ತೊಗರಿ ಅಂದ್ರೆ ಸಾಗರ ಆದ್ರೆ ಇದು ರೈತರ ಕಡೆಯಿಂದ ತೊಗೊಂಡದ್ದು ಹೈಯೆಸ್ಟ್ ಇಳಿಕರ್ ನಮ್ಮ 4-5 ಜಿಲ್ಲಾದೊಳಗೆ. ಅದಕ್ಕೆ ಮುಂಬರುವ ದಿನದೊಳಗೆ ಏನಾದರೂ ಯಾರೇ ಒಳ್ಳೆಯ ಪುಣ್ಯಾತ್ಮರು ಇಂಥ ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡೋರು ಬೇಕಾದ್ರೆ ಹಿಂದಿ TAPCMS ಇದನ್ನು ಕೂಡ ಆ ಪ್ರಯತ್ನ ಮಾತ್ರ ಭಾಳ ಒಂದು ಒಳ್ಳೆಯ ಸೆಟ್ ಅದ, ಚಲೋ ಆಗ್ತದೆ ಅಂತಕ್ಕಂಥ. ಬೆಂಬಲ ಎದಕ್ಕೆ ಮಾಡುತ್ತೀರಿ ಅವ್ರಿಗೆ? ಫಂಡ್ ಅಂದ್ರೆ ಹಂಗೆ ಕೊಡಕ್ಕೆ ಫಂಡ್ ಇರೋದಿಲ್ಲ ರೀ. ಈಗ ಗೊಬ್ಬರ ಗಿಬ್ಬರ ತರ್ಲಕ್ಕೆ ಸರ್ಕಾರ ಮೇಲೆ ಒತ್ತಡ ಹಾಕಿ ತರಿಸಿ ಕೊಡ್ಬೋದು. ಇಲ್ಲ ಅವ್ರು ಹೆಲ್ಪ್ ಮಾಡಂಗೈತೆಲ್ಲ ಮಾಡ್ತಾರ್ರಿ. ಬಟ್ ಈಗ ಮಾಡಿದ್ರು ಕೂಡ ಕೆಲವೊಂದು ಸರ್ಕಾರದೊಳಗೆ ಪ್ರಯೋಜನ ಇರೋಂಗಿಲ್ಲ. ನಮಗೆ TAPCMS ಒಂದು ಕೋಟಿ ಕೊಡಕ್ಕೆ ಯಾರು ಮೇಲೆ ರೊಕ್ಕ ಇರ್ತದೆ, 10 ಲಕ್ಷ ಕೊಡಕ್ಕೆ ಯಾರು ಮೇಲೆ ರೊಕ್ಕ ಇರ್ತೈತಿ? ರೊಕ್ಕನೇ ಇರೋಂಗಿಲ್ಲ. ವ್ಯಾಪಾರಿ ಕೇಂದ್ರಗಳಿದ್ರೆ ಬೇರೆ. ಈಗ APMC ಐತಿ, ಇವ್ರು ಸೆಸ್ ಬರ್ತೈತಿ, 1 ವರ್ಷಕ್ಕೆ 2 ಸೆಸ್ ಬರ್ತದಪ್ಪ. ಟಾರ್ಗೆಟ್ ಹಾಕಿರ್ತಾರೆ 25 ಲಕ್ಷ ರೂಪಾಯಿ ಸರ್ಕಾರ ಕಟ್ಟಬೇಕು. ಉಳಿದು 1 ಕೋಟಿ ಬಂದಿರ್ತದೆ ಆ ವರ್ಷ. ಆ 75 ಲಕ್ಷ ಇಲ್ಲೇ ಸುಧಾರಣೆ ಮಾಡೋತಾರೆ. ಇಂಥ ಯೋಜನೆಗಳದಾವ. ಅವರು ನಮ್ದೇನಾದ್ರೂ ಯೋಜನೆಗಳು ನಮಗೆ ಯಾರು ಟ್ಯಾಕ್ಸ್ ಕೊಡ್ತಾರೋ, ಸೆಸ್ ಕೊಡ್ತಾರೋ ಏನು ಕೊಡ್ತಾರೆ? ಹೌದ್ರಿ. ಈಗ ನಾವೇನತ್ತೇವಿ, ಈಗ ನಿಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರದೊಳಗೆ ಸರ್ಕಾರದವರೇ ಕೊಡಿಸ್ತಾರಲ್ಲ, ಶಾಸಕರು ಕೊಡಿಸ್ತಾರೆ, ಜಿಲ್ಲಾ ಪಂಚಾಯತ್ CO ಕೊಡಿಸ್ತಾನೆ, DC ಕೊಡಿಸ್ತಾನೆ, ಜನಪ್ರತಿನಿಧಿಗಳು ಇರ್ತಾರೆ, MP ಇರ್ತಾನೆ, ಎಲ್ಲ MLAಗಳು ಇರ್ತಾರೆ, ಮಂತ್ರಿಗಳು ಇರ್ತಾರೆ. ಈ ಬೀಜ ಯಾರ ಕಡೆ ವಿತರಣೆ ಮಾಡಿದ್ರೆ ಅನುಕೂಲ ಆಗ್ತೈತಿ? TAPCMSಗಳದವ್ರು ಕೊಡಿಸೋನು ಅನ್ಬೇಕಿಲ್ಲ, ಅನ್ನಂಗಿಲ್ಲ. ಇವು ಮರ್ತಾರೆ. ಇವು ಮುಚ್ಚಲು ಬಂದಿದ್ರು ಒಬ್ರು, ಹಿಂದಕ್ಕೆ ಒಬ್ರು IAS ಆಫೀಸರ್, ರಿಟೈರ್ಡ್ IAS ಆಫೀಸರ್. ಇವೆಲ್ಲ ಏನು ಕೆಲಸ ಮುಚ್ಚಿಬಿಡು ಅಂತ. ಅವನ್ನ ಮುಚ್ಚಕ್ಕೆ ನೀವೇನು ಕೊಟ್ಟರೆ ನಮಗಂದ ನಾವ್ರಿಗೆ ಏನು ನಿಮ್ಮ ರೊಕ್ಕ ನಿಮ್ಮ ರೂಪಾಯಿ ನಮ್ಮ ಹಿರಿಯರು ಮಾಡಿಟ್ಟು ಸಂಸ್ಥೆ ಅದ, ಇವು ನೀವು ಮುಚ್ಚೂರು ಅಟ್ಟೆ ಬಿಟ್ಟರು ಅಟ್ಟೆ ಅಂದನ. ಈ ಮುಚ್ಚೂರು ಯಾರೆಲ್ಲ ಇದ್ದವ್ರು ಏನಾರ ಯಾರಿಗಾರ ಲೀಸ್ ಕೊಟ್ಟು ಹೋಗ್ಬಿಡ್ತಾನವ. ನೀವೇನು ಮಾಡ್ತೀರಿ? ಈಗ ಇಂಡಿ ಊರ ನಾ ಲೀಸ್ ಕೊಡ್ತೀನಿ, 10 ಲೀಸ್ ಆಗ್ತದೆ 4 ಎಕರೆ. ಅದು ಒಂದು ಗೇಣು ಜಾಗ ಯಾರಿಗೆ ಕೊಟ್ಟಿಲ್ಲ. 20 ವರ್ಷ 8 ಮಂದಿ ಮೇಲೆ ಕಂಡವ್ರು ಎಲ್ಲರೂ ಹೊಟ್ಟಿಗೆ ಮಾಡ್ತೇವೆ. ಸುಳಿ ಮಗ 5 ಮಂದಿ ಮತ್ತೆ 100/100 ಕೊಡು, 20/20 ಕೊಡು, ಲೀಸ್ ಕೊಡೋದು ಭಾಳ ನಮಗೆಲ್ಲ ಕಿರಿಕಿರಿ ಮಾಡಿದ್ರು. ಒಂದು ಗುಂಟೆ ಒಂದು ಗೇಣು ಜಾಗನೇ ಕೊಟ್ಟಿಲ್ಲ ನಾವಲ್ಲಿ. ಮತ್ತು ನೀವು ಸರ್ಕಾರ ಸುಮ್ಮನೆ ಮುಚ್ತೀರಿ ನಮಗೆ, ಹೌದಿಲ್ಲ? ಆದರೆ ನಾವು ಕೂಡ ಈ ಶ್ರೀಮಂತ ಹೇಳ್ದಂಗೆ ಕೆಲವೊಂದು ಮಾಡ್ಲಿಕ್ಕೆ ಪ್ರಯೋಜನ ಅದ, ಮಾಡೋಣತ್ತ. ಅವ್ರ ಸಲಹೆ ಸೂಚನೆಗಳನ್ನು ಮೇಲೆ ನಾವು ತೊಗೊಂಡು ಎಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿಯವರಾಗಲಿ, ನಮ್ಮ ನಿರ್ದೇಶಕರಾಗಲಿ ಒಳ್ಳೆಯದೇ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತಿನ ಈ ಮಹಾಸಭೆಗೆ ಎಲ್ಲ ನಮ್ಮ ಸಹಕಾರಿ ಸಂಘದ ಎಲ್ಲ ಕಾರ್ಯನಿರ್ವಹಣಾಧಿಕಾರಿಗಳು, ಅಧ್ಯಕ್ಷರು, ನಿರ್ದೇಶಕರು, ಹಿತೈಷಿಗಳು, ರೈತರು, ಆಮೇಲೆ ನಮಗೆಲ್ಲರೂ ಇವತ್ತಿಲ್ಲಿ ಬಂದಿದ್ದೀರಿ. ಭಾಳ ಸಂತೋಷ ಆಗ್ಯದ. ಇದೇ ರೀತಿ ಸಂಸ್ಥೆ ಮೇಲೆ ನೀವು ಒಂದು ವಿಶ್ವಾಸ ಇಟ್ಟು ಕಾಲಕ್ಕೆ ಸಲಹೆ ಸೂಚನೆಗಳನ್ನು ಹೇಳ್ರಿ ಅಂತಕ್ಕಂಥ ಒಂದು ವಿನಂತಿ ಮಾಡಿ ಇದಕ್ಕೆ ಬಂದುದಾಗಿ ಎಲ್ಲರಿಗೂ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ. ಜೈ ಹಿಂದ್, ಜೈ ಶ್ರೀ.